ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಬ್ಯಾಂಕ್ ಎಕ್ಸಾಮ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಪ್ಯಾಟರ್ನ್ ಎಲ್ಲ ಎಕ್ಸಾಮ್ಸಿಗೂ ಅಪ್ಲೈ ಆಗುತ್ತೆ. ಬನ್ನಿ ನೋಡೋಣ ಬ್ಯಾಂಕ್ ಎಕ್ಸಾಮ್ಸ್ನ ಯಾವ ಹಂತದಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ. ಬ್ಯಾಂಕ್ ಎಕ್ಸಾಮ್ಸ್ನ 3 ಹಂತದಲ್ಲಿ ನಡೆಸಲಾಗುತ್ತೆ. ಯಾವುದಪ್ಪ ಅಂದರೆ, ಒಂದನೇದು ಪ್ರಿಲಿಮ್ಸ್ ಎಕ್ಸಾಮ್, ಎರಡನೇದು ಮೇನ್ಸ್ ಎಕ್ಸಾಮ್, ಮೂರನೇದು ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ 3 ಸಬ್ಜೆಕ್ಟ್ಸ್ ಇರುತ್ತೆ. ಒಂದನೇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಗಣಿತ ಸಾಮರ್ಥ್ಯ, ಎರಡನೇದು ರೀಸನಿಂಗ್ ಎಬಿಲಿಟಿ ಅಂದರೆ ತಾರ್ಕಿಕ ಸಾಮರ್ಥ್ಯ, ಮೂರನೇದು ಇಂಗ್ಲಿಷ್ ಭಾಷೆ ಇರುತ್ತೆ ಇದರಲ್ಲಿ. ಈ ಗಣಿತ ಸಾಮರ್ಥ್ಯ 35 ಕ್ವಶನ್ಸಿಗೆ 35 ಮಾರ್ಕ್ಸ್ ಇರುತ್ತೆ. ತಾರ್ಕಿಕ ಸಾಮರ್ಥ್ಯ 35 ಕ್ವಶನ್ಸಿಗೆ 35 ಮಾರ್ಕ್ಸ್ ಇರುತ್ತೆ. ಹಾಗೆ ಇಂಗ್ಲಿಷ್ ಭಾಷೆ 30 ಕ್ವಶನ್ಸಿಗೆ 30 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸಿಗೆ ಇದು ಎಕ್ಸಾಮ್ಸ್ನ ನಡೆಸಲಾಗುತ್ತೆ. ಇದೇನು ಎಕ್ಸಾಮ್ ಇರುತ್ತೆ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದು ಕಂಪ್ಯೂಟರಲ್ಲೇ ಕೊಡುವಂತಹ ಟೆಸ್ಟು. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಿಗೆ 20 ನಿಮಿಷ, ರೀಸನಿಂಗ್ ಎಬಿಲಿಟಿಗೆ 20 ನಿಮಿಷ, ಹಾಗೆ ಇಂಗ್ಲೀಷ್ಗೆ 20 ನಿಮಿಷ ಇರುತ್ತೆ. ಟೋಟಲ್ ಆಗಿ ಇದು 60 ಮಿನಿಟ್ಸ್ ಅಂದರೆ 1 ಅವರ್ ಎಕ್ಸಾಮ್ ಆಗಿರುತ್ತೆ. ಬನ್ನಿ ಇವಾಗ ಮೇನ್ಸ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋಣ. ಮೇನ್ಸ್ ಎಕ್ಸಾಮಲ್ಲಿ 5 ಸಬ್ಜೆಕ್ಟ್ಸ್ ಇರುತ್ತೆ. ಆಲ್ರೆಡಿ ಪ್ರಿಲಿಮ್ಸಲ್ಲಿ ತಾರ್ಕಿಕ ಸಾಮರ್ಥ್ಯ, ಹಾಗೆ ಗಣಿತ ಸಾಮರ್ಥ್ಯ, ಇಂಗ್ಲಿಷ್ ಭಾಷೆನ ನೋಡಿರ್ತೀವಿ ನಾವು. ಇನ್ನು 2 ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಇದಕ್ಕೆ ಆ್ಯಡ್ ಆಗುತ್ತೆ. ಯಾವುದಪ್ಪ ಅಂದರೆ ಅದು ಸಾಮಾನ್ಯ ಹಾಗೂ ಬ್ಯಾಂಕಿಂಗ್ ಜ್ಞಾನ ಮತ್ತು ಕಂಪ್ಯೂಟರ್ ಸಾಮರ್ಥ್ಯ. ಇದು ಟೋಟಲ್ 200 ಮಾರ್ಕ್ಸಿಗೆ ಇರುತ್ತೆ. ಆಮೇಲೆ ಇದು ಎಕ್ಸಾಮು 2 ಅವರ್ಸ್ ಎಕ್ಸಾಮ್ ಆಗಿರುತ್ತೆ. ಇದು ಲಾಸ್ಟ್ ಹಂತ ಯಾವುದಪ್ಪ ಅಂದರೆ ಇಂಟರ್ವ್ಯೂವು 100 ಮಾರ್ಕ್ಸಿಗೆ ಇರುತ್ತೆ. ಇದು PO ಅಂದರೆ ಪ್ರೊಹಿಬೇಷನರಿ ಆಫೀಸರ್ ಮತ್ತು ಸ್ಕೇಲ್ 1 ಆಫೀಸರ್ಸಿಗೆ ಇದು ಇಂಟರ್ವ್ಯೂ ನಡೆಸಲಾಗುತ್ತೆ. ಆದರೆ ಕ್ಲರಿಕಲ್ ಎಕ್ಸಾಮ್ಸ್ ಏನಿರುತ್ತೆ ಅವಕ್ಕೆ ನೋ ಇಂಟರ್ವ್ಯೂ ಇರೋದಿಲ್ಲ. ಇದನ್ನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬೇಸ್ ಮೇಲೆ ಆಯ್ಕೆ ಮಾಡಲಾಗುತ್ತೆ. ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಸಿಲೆಬಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸಿಲೆಬಸ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.